ಬರ್ರಿ ನಾಷ್ಟ ಮಾಡೋನು. ನಮ್ಮನ್ಯಾಗ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ನಾನು. ಉಪ್ಪಿಟ್ಟು ಮುಂಜಾನೆ ನನ್ನ ಬರ್ಡೇಕಂತ ತರಿಸಿದ್ದೆ ಡ್ರೆಸ್ ಇದು. ಇದಕ್ಕೆ ಒಂದು ಸ್ವಲ್ಪ ದೊಡ್ಡದಂತಲ್ಲ, ದೊಡ್ಡದಂತತ್ ನನಗೆ. ಈಗ ಲೂಸ್ ಆಗತ್ತೆ ನನಗಿದು ಡ್ರೆಸ್. ಹಾಕೊಂಡು ಬರಲಿ. ಇದು ಗೋಧಿ ಹಿಟ್ಟಿದು, ಇದು ಮೆಂತ್ಯ ಪಲ್ಯ ಅಷ್ಟು. ಆ್ಯಂಡ್ ಇದು ಸ್ವಲ್ಪ ಪಾಲಕ್ ಸ್ವಲ್ಪ ಹಾಕ್ತೀನಿ, ಭಾಳ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ಪಾಲಕ್. ಮೆಂತ್ಯ ಪಲ್ಯ ಮತ್ತೊಂದು ಸ್ವಲ್ಪ ಕೊತ್ತಂಬರಿ, ಮತ್ತೊಂದು ಸ್ವಲ್ಪ ಪುದೀನ, ಮತ್ತು ಒಂದು ಉಳ್ಳಾಗಡ್ಡಿ. ಹಾಯ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಬರ್ರಿ. ನಮ್ಮ ಪೃಥ್ವಿಯವ್ರು ಮಲ್ಕೊಂಡಾದ್ಮೇಲೆ ನನ್ನ ಕೆಲಸಗಳು ಚಾಲು. ನಾನು ವಿಡಿಯೋ ಮಾಡೋ ಕೆಲಸ, ನನ್ನ ಮನೆ ಕೆಲಸ ಎಲ್ಲ ಮಲ್ಕೊಂಡಾದ್ಮೇಲೆ ನೋಡ್ರಿ ಅವ ಹೆಂಗೆ ಮಲ್ಕೊಂಡ. ಜೋಳಿಗೆ ಒಳಗೆ ಮಲ್ಕೊಂಡ. ಸೊ ನನ್ನ ಕೆಲಸಗಳು ಸ್ಟಾರ್ಟ್. ಮೈಕ್ ಹಾಕ್ಕೊಂಡಿಲ್ಲಲ್ಲ ನಾನು. ವೇಟ್. ನನಗೆ ಮೈಕ್ ಹಾಕ್ಕೊಳ್ಳೋದು ನೆನಪೇ ಆಗಂಗಿಲ್ಲ. ಮೈಕ್ ಹಾಕೋತೀನಿ ಇವಾಗ. ಸೊ ಇವಾಗ ಮೈಕ್ ಹಾಕ್ಕೊಂಡೆ. ಬರೀ ನಾಷ್ಟ ಮಾಡೋನು. ಇನ್ನೂ ನಾಷ್ಟ ಆಗಿಲ್ಲಂದು. ಇವಾಗ ಸ್ನಾನ ಆಯಿತು, ಪೂಜೆ ಆಯಿತು. ಇನ್ಮೇಲೆ ನಾಷ್ಟ ಮಾಡಬೇಕು. ಉಪ್ಪಿಟ್ಟು ಐತಿ, ಉಪ್ಪಿಟ್ಟು ಮಾಡಿದ್ದೆ ಇವತ್ತು. ಸೊ ಉಪ್ಪಿಟ್ಟು ತಿನ್ಬೇಕು ಇವಾಗ. ಉಪ್ಪಿಟ್ಟಿಂದ ಹಸು ಆಗೈತಿ. ನಾಷ್ಟ ಮಾಡ್ತೀನಿ ಇವಾಗ. ನಾಷ್ಟ ಮಾಡಿ ಆಮೇಲೆ ವ್ಲಾಗ್ ಮಾಡ್ತೀನಿ. ನೋಡ್ರಿ, ಎಲ್ಲ ಸಾಮಾನೆಲ್ಲ ಹೊರಗಿಟ್ಟಿನಿ ಇವಾಗ ಬಟ್ಟೆ ತೊಳಕ್ಕೆ ಬರ್ತಾರೆ ಅವರು. ಬಟ್ಟೆ ಬಂಡೆ ಮಾಡಿ ಹೋಗ್ತಾರೆ. ಸೊ ನನ್ಗೆ ಅದೊಂದು ಕೆಲಸ ಹಗುರಾಗೈತಿ. ಇಲ್ಲಕಂದ್ರೆ ಪೃಥ್ವಿ ಜೊತೆ ನಂಗೆ ಏನು ಕೆಲಸ ಮಾಡೋದು ಆಗಂಗಿಲ್ಲ. ಇವಾಗ ನಾ ಹೊರಗಡೆ ಬಟ್ಟೆ ಒಕ್ಕೋತ್ ಕೂತೀನಿ ಅಂದ್ರೆ, ಬಾಂಡೆ ತೊಗೊಂಡು ಕೂತೀನಿ ಅಂದ್ರೆ ಇವ ಎಚ್ಚರಾಗೋದು ಹೇಳೋದು ಕೇಳ್ಸಂಗಿಲ್ಲ ನನಗೆ. ಅದ್ರ ಸಂಬಂಧ ನಾನು ಇವಾಗ ಇದಕ್ಕೆ ಹಚ್ಬಿಟ್ಟೇನಿ ಇವ್ರಿಗೆ ಕೆಲ್ಸಕ್ಕೆ. ನಂದು ಏನೂ ಕೆಲಸ ಇರಂಗಿಲ್ಲ ಆ್ಯಕ್ಚುಲಿ. ಬಟ್ ಇವ ಮಲ್ಕೊಂಡಿರ್ತಲ್ಲ, ಮಲ್ಕೊಂಡಾಗೆ ನಂಗೆ ಕೆಲಸ ಮಾಡೋಕ್ಕಾಗತ್ತಾ. ಮತ್ತು ಇವ ಮಲ್ಕೊಂಡ ಅಂದ್ರೆ ಎದ್ನಂದ್ರೆ ಏನೂ ಕೇಳಿಸಲ್ಲ. ಅದ್ರ ಜೋಳ್ಗೆ ಒಳಗೆ ಹಾಕಿರ್ತೀನಿ ಅವನಿಗೆ. ಜೋಳ್ಗೆ ಒಳಗೆ ಆದ್ರೆ ಒಂದು ಸ್ವಲ್ಪ ಬಳತನ ಮಕ್ಕೋತಾನಂತೆ. ಜೋಳ್ಗೆ ಒಳಗೆ ಹಾಕಿರ್ತೀನಿ ನಾನು. ಅದಕ್ಕೆ ಮತ್ತು ನಾವು ಜೋಳ್ಗೆ ಒಳಗೆ ಎದ್ದು ಹತ್ತಂದ್ರೆ ನನಗೇನೂ ಕೇಳಿಸೋದಿಲ್ಲ. ಅದ್ರ ಸಂಬಂಧ ಇವರು ಪಾಪ ಜಗ್ಗು ಅವರು ಬೇಡ, ಇನ್ನೊಂದು ಸ್ವಲ್ಪ ಸಣ್ಣದನ ದೊಡ್ಡ ಆಗುತ್ತಾನ ಹಚ್ಬಿಡು ಕೆಲ್ಸಕ್ಕೆ ಅಂತ ಹೇಳಿದ್ರು. ಅದಕ್ಕೆ ಈಗ ಹಚ್ಚಿನಿ. 2 ವರ್ಷ ಆಯ್ತು ಇವಾಗ ಹಚ್ಚಿ. ನಾವು 6 ಮಂತ್ ಇದ್ವಿ ನಾವು ಇಲ್ಲಿ ಗೊಡ್ಸಂಗಿಗೆ ಬಂದಾಗ. ಸೊ ಲಾಸ್ಟ್ ಇಯರ್, ಹೋದ ವರ್ಷ, ಈ ವರ್ಷ ಸ್ವಲ್ಪ ದೊಡ್ಡವಾಗೇನೋ ಪರವಾಗಿಲ್ಲ. ಆದ್ರೂ ಇನ್ನೂ ಅಷ್ಟು ನೆಗಡಿ ಅದು ಬರುತ್ತೆ. ಅವನು ನೀರಾಗ ಆಡಕ್ಕೆ ಬರ್ತಾನ ಅಂತ ಹೇಳಿ. ಅದ್ರ ಸಂಬಂಧ ಬೇಡ ಅಂಥೇಳಿ ಅವ್ರ ಪಪ್ಪ ಇರ್ಲಿ ಬಿಡು ಇದೊಂದು ವರ್ಷ ದೊಡ್ಡ ಆಗಲಿ ಇನ್ನೊಂದು ಸ್ವಲ್ಪ ಅಂಥೇಳಿ ಸಂಬಂಧ ಕೆಲ್ಸಕ್ಕೆ ಹಚ್ಚೀನಿ. ಅವರು ಬಟ್ಟೆ ಬಾಂಡೆ ಮಾಡಿ ಹೋಗ್ತಾರೆ. ಪಾಪ ಅವರು ಚಲೋ ಅದಾರ, ಮಾಡಿ ಹೋಗ್ತಾರೆ. ಇವನ್ನ ಬರ್ರಿ ನಾಷ್ಟ ಮಾಡೋನು. ನಮ್ಮನ್ಯಾಗ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ನಾನು. ಉಪ್ಪಿಟ್ಟು ಮುಂಜಾನೆ ಮಾರ್ನಿಂಗ್ ಜಲ್ದಿನೇ ಮಾಡಿದ್ನಲ್ಲ. ಸೊ ಆರಿತ್ತ, ಗಂಟಲಾಗ ಸಿಗುತ್ತಾ, ಉದುರಾಗಿರುತ್ತೆ ಅಂಥೇಳಿ ಸ್ವಲ್ಪ ಮೊಸರು ಚಟ್ನಿ ಹಾಕ್ಕೊಂಡೇನಿ. ಬರ್ರಿ ತಿನ್ನೋಣ. ಬರ್ರಿ ನಾಷ್ಟ ಮಾಡೋಣ. ನೋಡಿದ್ರೆ ಜಗ್ಗೋರ್ನ ಪಂಕುನ ಕಳಿಸಿ ಆಮೇಲೆ ಇವನಿಗೆ ಊಟ ಮಾಡಿಸಿ ಜೊತೆ ಒಂದು ಸ್ವಲ್ಪ ಆಟ ಆಡಿದ್ಮೇಲೆ ಆಮೇಲೆ ಇವನಿಗೆ ಮಲಗಿಸಿ ನಾನು ಜಳಕ ಮಾಡಿ ನಾಷ್ಟ ಮಾಡೋಟ್ರಾಗೆ ಟೈಮ್ 11 ಗಂಟೆ ಆಗುತ್ತೆ. 11-11:30 ಆಗುತ್ತೆ. ಮತ್ತು ಬಟ್ಟೆ ಪುಡ ಹಾಕಬೇಕು, ಮತ್ತು ಬಾಂಡೆ ಎಲ್ಲ ಹೊರಗೆ ಇಟ್ಟಿರಬೇಕು. ಅಂದರೆ ನನಗೆ ನೀಟ್ ಅನ್ಸುತ್ತೆ. ಅಂದರೆ ಎಲ್ಲ ಕೆಲಸ
ಎಲ್ಲ ಬಾಂಡೆ ಅದೆಲ್ಲ ಹೊರಗೆ ಇಟ್ಮೇಲೆ ಅವೆಲ್ಲ ಬರ್ಶನ್ ಕಟ್ಟೆದು ತೊಳೋದು ಆಮೇಲೆ ಜಳಕ ಮಾಡ್ತೀನಿ ನಾನು. ಅಂದ್ರೆ ನಂಗೆ ನೀಟ್ ಅನ್ಸುತ್ತೆ. ಪಾಪ ಅವ್ರು ಇಟ್ಕೋತಾರೆ ಬಿಡು ಇದು ಬಟ್ ನನಗೆ ಮತ್ತು ಅವರೆಲ್ಲ ಇಟ್ಕೊಂಡು ಆದಮೇಲೆ ಎಲ್ಲ ಕ್ಲೀನ್ ಮಾಡೋದು ಅದು ನನಗೆ ಚಲೋ ಅನ್ಸಂಗಿಲ್ಲ. ಅದೆಲ್ಲ ಇಟ್ಕೊಂಡು ಕೊಡೋದು ಅದು, ಅದಕ್ಕೆ ಹೊರಗೆ ಇಟ್ಬಿಡ್ತೀನಿ. ಅವರು ಈಗ ಮುಂಜಾನೆ ಎಲ್ಲ ಸ್ವಚ್ಛ ಮಾಡೀನಿ ಅಂದ್ರೂ ಮತ್ತು ಈಗ ನಾಷ್ಟ ಎಲ್ಲ ಮಾಡಿದ್ನಲ್ಲ, ಎಲ್ಲ ಬೊಗೋಣಿ ಅವು ಖಾಲಿ ಅದು, ಅದಕ್ಕೆ ಅವನು ಎಲ್ಲ ಕ್ಲೀನ್ ಮಾಡೋದಿದೆ. ಸೊ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ನಮ್ಮ ನೆಕ್ಸ್ಟ್ ಇವತ್ತು ನಾನು ನಾಷ್ಟ ಆಯ್ತು. ಇವಾಗ ನಾಷ್ಟ ಆಯ್ತು. ಇವಾಗ ಇವತ್ತ ಆ್ಯಕ್ಚುಲಿ ಏನಂದ್ರೆ ನಾನು ಒಂದು ಆನ್ಲೈನ್ದಾಗ ಡ್ರೆಸ್ ತರಿಸಿದ್ದೆ. ಆ ಡ್ರೆಸ್ ತರಿಸಿದ್ದೆ ಆನ್ಲೈನ್ದಾಗ. ಆ ಡ್ರೆಸ್ ಹೆಂಗಿರುತ್ತೆ ಅಂಥೇಳಿ ಇನ್ನೂ ನೋಡಿಲ್ಲ. ನನ್ನ ಬರ್ಡೇಗೆ ಅಂತ ತರಿಸಿದ್ದೆ ಡ್ರೆಸ್ ಇದು. ಕುತ್ಕೊಳ್ಳೋದು ಆಗಿರಲಿಲ್ಲ ಅವಾಗ, ಅದಕ್ಕೆ ಇವಾಗ ಸ್ವಲ್ಪ ನೋಡಿದ್ರಾಯ್ತು, ನಿಮ್ಮ ಜೊತೆ ಸ್ವಲ್ಪ ಇದು ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇದು ಆನ್ಲೈನ್ ತರಿಸಿದ್ದೆ ನಾನು ಮಿಶೋ ಆನ್ಲೈನ್ ತರಿಸಿದ್ದೆ ಡ್ರೆಸ್. ಈ ಥರ ಕಲರು ಮೊದ್ಲು ಉಟ್ಕೊಂಡಿದ್ದೆ, ಇವಾಗ ರೀಸೆಂಟಾಗಿ ಈ ಥರ ಕಲರ್ ಡ್ರೆಸ್ ಇರಲಿಲ್ಲ ನನ್ನ ಕಡೆ, ಅದ್ರ ಸಂಬಂಧ ತರಿಸಿದ್ದೆ ಕುರ್ತಾ. ಇದು ಮೇ ಬಿ ನಂಗೆ ಯೂಸ್ ಆಗುತ್ತೆ ಅನ್ಸಪ್ಪ, ದೊಡ್ಡದಂತತ್ ನನಗೆ. ಈಗ ಲೂಸ್ ಆಗತ್ತೆ ನನಗಿದೆ ಡ್ರೆಸ್. ಹಾಕೊಂಡು ಬಂದು ತರಿಸ್ತೀನಿ. ಸೊ ಈ ಥರ ಆಗೈತೆ ನೋಡ್ರಿ ನನ್ನ ಡ್ರೆಸ್. ಈ ಥರ ಸ್ವಲ್ಪ ಲೂಸ್ ಆಗ್ಯದ, ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು. ಇಂಥಲ್ಲೇ ಲೂಸ್ ಆಗತ್ತೆ. ಕಲರ್ ಚೆನ್ನಾಗೈತಿ, ಕ್ವಾಲಿಟಿನೂ ಓಕೆ ಚಲೋ ಅದ. ಕೈಯಾಗ ಒಂದು ಸ್ವಲ್ಪ ಮಾಡಿಸ್ಬೇಕು ಗಂಟಲ್ಲಿ. ಓಕೆ, ತೊಳಗೆಲ್ಲ ಓಕೆ, ಇಲ್ಲೆಲ್ಲ ಓಕೆ ಐತಿ, ಇನ್ನೂ ಓಕೆ. ಬಟ್ ಮೈಯಾಗನೇ ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು. ಸ್ವಲ್ಪ ಯಾಕೀಗ ಇಷ್ಟು ಫಿಟ್ಟಿಂಗ್ ಮಾಡಿಸ್ಬೇಕು. ಈ ಥರ ಆಗೈತೆ ನೋಡ್ರಿ ಡ್ರೆಸ್. ಆ್ಯಂಡ್ ದಿಸ್ ಈಸ್ ಓದ್ನಿ. ಇದು ದುಪ್ಪಟ್ಟ ಸ್ವಲ್ಪ ಸಣ್ಣದದ. ದುಪ್ಪಟ್ಟ ಸಣ್ಣದ. ಎಷ್ಟಿದೆ, ಲೆಂತಿಗೆ ಒಂದು ಸ್ವಲ್ಪ ಸಣ್ಣದಾಯಿತು ಅನಿಸ್ತು, ಅಷ್ಟೇ ಇದೆ ನೋಡ್ರಿ. ಕಲರ್ ಹೆಂಗಿದೆ ನನ್ಗೆ ಗೊತ್ತಲ್ಲ ಕಲರ್, ಅದಕ್ಕೆ ಇದನ್ನು ತಗೊಂಡೆ. ಸೂಪರ್ ಚೆನ್ನಾಗೈತಿ, ಕ್ವಾಲಿಟಿ ಓಕೆ ಚಲೋ ಅದ. ಇದು ಎಷ್ಟು, ನಾನು ಒಂದು 500ಗೆ ತೊಗೊಂಡಿರ್ಬೇಕು ಸೆಟ್, ಪೂರ್ತಿ ಸೆಟ್ 500 ಅಷ್ಟೇ ಇರ್ಬೋದು. ಮೇ ಬಿ ನಂಗೆ ನೆನಪಿಲ್ಲ, ನಾನು ನೋಡಿ ಹೇಳ್ತೀನಿ ಚೆಕ್ ಮಾಡಿ. ಬಟ್ ಇದು ಅಷ್ಟೇ 500 ಒಳಗೇನೆ. ನಾನು ಅಷ್ಟೇ ತಗೋತೀನಿ ಡ್ರೆಸ್, ಕಾಸ್ಟ್ಲಿ ತಗೊಳಕ್ಕೆ ಹೋಗೋದಿಲ್ಲ. ಸೊ ಹೇಗಿದೆ ನನ್ನ ಡ್ರೆಸ್ಸು? ಆ್ಯಕ್ಚುಲಿ ನನ್ನ ಬರ್ಡೇಗೆ ಅಂತ ತೊಗೊಂಡಿದ್ದೆ, ನಾನು ಮಾರ್ನಿಂಗ್ ಹಾಕೋಬೇಕು ಅಂತ ಮಾಡಿದ್ದೆ. ಬಟ್ ನನಗೆ ಅವಾಗ ಟೈಮೇ ಸಿಗಲಿಲ್ಲ ಹಾಕ್ಕೊಳಕ್ಕೆ. ಸೊ ಅದಕ್ಕೆ ಇವಾಗ ಉಟ್ಕೊಂಡೆ. ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು, ಮಾಡಿಸ್ತೇನೆ. ಅವರು ಮಾಡ್ಕೊಂಡು ಬರ್ತಾರೆ, ಅವರೇ ತೊಗೊಂಡು ಹೋಗಿ ಮಾಡಿಕೊಂಡು ಮತ್ತು ಸಾಯಂಕಾಲ ತಂದು ಕೊಟ್ಬಿಡ್ತಾರೆ. ನಂದು ಯಾವುದಾದ್ರು ಡ್ರೆಸ್ ಹಿಂಗೆ ಏನರೇ ಫಿಟ್ಟಿಂಗ್ ಅದು ಇತ್ತಂದ್ರೆ ಅವ್ರ ಕಡೆನೇ ಕೊಟ್ಬಿಡ್ತೀನಿ, ಅವರೇ ಮಾಡಿಸ್ಕೊಂಡು ತಂದು ಕೊಟ್ಬಿಡ್ತಾರೆ ನನಗೆ. ಸೊ ನಾನು ರೆಡಿ ಮಾಡ್ಕೊಳತ್ತೀನಿ ಮೆಂತ್ಯ ಪಲ್ಯ ಚಪಾತಿ ಮಾಡ್ಬೇಕಂತ ಹೇಳಿ ಎಲ್ಲ ಐಟಮ್ಸ್ ರೆಡಿ ಮಾಡೀನಿ. ಇದು ಗೋಧಿ ಹಿಟ್ಟಿದು ಮೆಂತ್ಯ ಪಲ್ಯ ಅಷ್ಟು. ಆ್ಯಂಡ್ ಇದು ಸ್ವಲ್ಪ ಪಾಲಕ್,
ಸ್ವಲ್ಪ ಪಾಲಕ್ ಸ್ವಲ್ಪ ಹಾಕ್ತೀನಿ, ಭಾಳ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ಪಾಲಕ್. ಮೆಂತ್ಯ ಪಲ್ಲೆ ಮತ್ತೊಂದು ಸ್ವಲ್ಪ ಕೊತ್ತಂಬರಿ, ಮತ್ತು ಸ್ವಲ್ಪ ಪುದೀನ ಮತ್ತು ಒಂದು ಉಳ್ಳಾಗಡ್ಡೆ. ಆ್ಯಕ್ಚುಲಿ ಹಸಿಮೆಣ್ಸಿಕಾಯಿನ ಹಾಕಬೇಕು, ಬೇಡ ಹಸಿಮೆಣ್ಸಿಕಾಯಿ ಹುಡುಗರು ತಿಂತಾವು, ಖಾರ ಆಗುತ್ತೆ ಅಂತ ಹೇಳಿ. ಸೊ ಖಾರ ಹಾಕ್ತೀನಿ, ಕೆಂಪು ಖಾರ ಹಾಕಿ ಚಿಲ್ಲಿ ಪೌಡರ್ ಹಾಕಿ ಏನು ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ. ಅದನ್ನು ಫಸ್ಟ್ ಹಚ್ಕೊಂಡು ತೊಳ್ಕೊಂಡು ಅದನ್ನು ಹುರ್ಕೊಂಡು ಆಮೇಲೆ ಹಿಟ್ಟನ್ನ ಹಾಕಬೇಕು. ಹಾಕಿ ಪಟ್ ಮಾಡ್ಬಿಡೋಣ. ಪಾಲಕ್ ಸ್ವಲ್ಪ ಹೆಚ್ಕೊತೀನಿ, ಪಾಲಕ್ ಏನು ಭಾಳ ಹಾಕಲ್ಲ, ಸಣ್ಣ ಸ್ವಲ್ಪ ಉಪ್ಪು ಹಾಕೋಣ, ಅಂದ್ರೆ ನೀರು ಬಿಡುತ್ತೆ ನೋಡ್ರಿ. ನೀರು ಬಿಟ್ಟು ಎಷ್ಟು ಚಂದ ಕುದಿಯಾಕತ್ತೈತಿ ನೋಡ್ರಿ. ಉಪ್ಪು ಹಾಕಿರ್ತೀವಲ್ಲ, ಉಪ್ಪು ನೀರು ಬಿಟ್ಟಿರ್ತೈತಿ, ನೀರು ಬಿಟ್ಟು ಎಷ್ಟು ಚಂದ ಕುದಿಯಾಕತ್ತೈತಿ ನೋಡ್ರಿ. ಸಾಕು, ಇವಾಗ ಇಷ್ಟ ಕುದ್ದಿರ್ತೈತಿ, ಸಾಕು ಪಲ್ಯ. ಅದು ನೀರು ಇರಲಿ ಅಂದ್ರೆ ಚಪಾತಿ ಒಳಗೆ ಹಾಕ್ತೀವಲ್ಲ ಮಸ್ತ್ ಆಗತ್ತೆ. ಮತ್ತೆ ಇದು ನೀರು ಹಾಕ್ತೀವಲ್ಲ ಮಸ್ತ್ ಆಗತ್ತೆ. ಒಂದು ಸ್ವಲ್ಪ ಆರಾಕ್ ಬಿಡೋಣ, ಒಂದು ಸ್ವಲ್ಪ ಆರಲಿ, ಆರುತನ ನಾವೊಂದು ಸ್ವಲ್ಪ ಚಹಾ ಕುಡಿಯೋಣ. ನಮ್ಮ ಪಂಕು ಮುಂಜಾನೆ ಚಹಾ ಚಪಾತಿ ತಿಂದು ಹೋಗ್ಯಾಳ, ಅದಕ್ಕೆ ಆಕಿ ದಿನ ಚಹಾ ಹಂಗೆ ಅದ. ಆಕಿ ಚಹಾ ಚಪಾತಿ ತಿಂದ, ಆಕಿ ಫೇವ್ರೇಟ್ ಅದು ಚಹಾ ಚಪಾತಿ. ಅದಕ್ಕೆ ಚಹಾ ಇತ್ತ, ಆಕಿ ಚಹಾ ಚಪಾತಿ ತಿಂದು ಹೋಗ್ಯಾಳ ಊಟಕ್ಕೆ ಮುಂಜಾನೆ ನಾಷ್ಟ. ಅದಕ್ಕೆ ಅದು ಆರುತನ ಅನ್ಕ ಸ್ವಲ್ಪ ಚಹಾ ಕುಡಿದು ಫ್ರೆಶ್ ಆಗೋಣ. ಚಹಾ ಕುಡಿದು ಫ್ರೆಶ್ ಆಗಿ ಮತ್ತು ಹಿಟ್ಟೊಂದು ನಾದಿಟ್ನಿ ಅಂದ್ರೆ ಮುಗೀತು, ಆಲ್ಮೋಸ್ಟ್ ಅರ್ಧ ಕೆಲಸ ಮುಗೀತು. ಅನ್ನ ಅಂತೂ ಈಗ 2 ಇಡ್ತೀನಿ, ಆಯ್ತು. ಅನ್ನಕ್ಕೆ ಮಧ್ಯಾಹ್ನ ಇಟ್ಟನಂದ್ರೆ ಮುಗೀತು. ಸಂಜೆ ಮುಂದೆ ನಾವೇನು ಜಾಸ್ತಿ ಅನ್ನ ಉಣ್ಣಂಗಿಲ್ಲ, ಚಪಾತಿ ಅದು. ಬರ್ರಿ ಚಹಾ ಕುಡಿಯೋಣ. ಮಾರ್ನಿಂಗ್ ಕೂಡ ಟೈಮೇ ಸಿಗಂಗಿಲ್ಲ ನನಗೆ. ಇವತ್ತು ಇದು ಪಂಕುಗ ಚಹಾ ಚಪಾತಿ ಮಾಡಿದ್ದಿನ ಅಷ್ಟೇ ನೋಡ ಚಹಾ ಕುಡಿಯೋದು. ಚಾಕಿ ಒಂದೊಂದ್ಸಲ ಮಮ್ಮಿ ನಂಗೆ ಚಹಾ ಚಪಾತಿ ಮಾಡು ಅಂತ ಅಂತಾಳೆ. ಚಹಾ ಚಪಾತಿ ಇದ್ರೆ ಒಂದು ಸ್ವಲ್ಪ ಹೊಟ್ಟೆ ತುಂಬ ಉಣ್ತಾಳೆ. ಅದ್ರ ಸಂಬಂಧ ಆಕಿ ಆಯಿತು ಅಂಥೇಳಿ ಆಕಿಗೆ ಅದನ್ನೇ ಮಾಡಿಕೊಟ್ಟು ಬಿಡ್ತೀನಿ. ಆಕಿ ಚಹಾ ಚಪಾತಿ ಕೇಳಿದ್ದೀನಿ ನಮಗೆ ಮುಂಜಾನೆ. ಸಾಯಂಕಾಲ ಫಿಕ್ಸ್ ಇವ್ರ ಪಪ್ಪ ಬರೋಣ ಮಾಡಿರ್ತೀನಿ, ಬಟ್ ಮಾರ್ನಿಂಗ್ ಟೈಮೇ ಸಿಗಂಗಿಲ್ಲ ನನಗೆ ಚಹಾ ಮಾಡ್ಕೊಂಡು ಕುಡಿಯೋಕೆ. ಸೊ ಇವಾಗ ಹಿಟ್ಟು ಆರೈತಿ, ಇವಾಗ ಹಿಟ್ಟು ಆರೈತಿ. ಸ್ವಲ್ಪ ಕಡಲೆ ಹಿಟ್ಟು, ನಾನು ಗೋಧಿ ಹಿಟ್ಟು ಮೊದಲೇ ಸೋಸಿ ಇಟ್ಬಿಟ್ಟಿರ್ತೀನಿ ನಾನು. ಇದಂತೂ ತೊಳೆದೇ ಇಟ್ಟಿನಿ ಅವಾಗೆ. ಗೋಧಿ ಹಿಟ್ಟು ಮೊದಲೇ ಸೋಸಿ ಇಟ್ಬಿಟ್ಟಿರ್ತೀನಿ ನಾನು. ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಹಾಕೋನು ಉಪ್ಪು, ಆವಾಗ ಸ್ವಲ್ಪ ಹಾಕಿದ್ವಲ್ಲ ಸ್ವಲ್ಪ ಹಾಕೋನು, ಸ್ವಲ್ಪ ಕೆಂಪು ಖಾರ, ಇದು ನನ್ನ ರೊಟೀನ್ ಡೈಲಿ. ಓಕೆ, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಇನ್ನೊಂದು ಬ್ಲಾಗ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್.